ಆ, ಗಾರ್ಮೆಂಟ್ಸ್ ಕೊಡ್ತೇನೆ. ಹ್ಮ್ ಇನ್ನೆಲ್ಗೊಳ್ಲಿ. ಗಂಡ ಅದೊಂದು ತಂದಾಕ್ಲಿಲ್ಲ ಅಂತಂದ್ರೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾಯ್ತದೆ. ಕಸನ ಗುಡ್ಸ್ಕೊಂಡಿರ್ಬೇಕಾಯ್ತದೆ ಕಂಡೋರ್ ಮನೆದು. ಹ್ಮ್ ನನ್ನ ಕಷ್ಟ ನನಗೆ ಗೊತ್ತು. ನನ್ನ ಗಾರ್ಮೆಂಟ್ಸ್ಗನ ಹೋಯ್ತೀನಿ, ಆಮೇಲೆ ಕೂಲಿಗನ ಹೋಯ್ತೀನಿ. ಬುಡಿ ನಿಮ್ಗೆ ಯಾಕೆ? ನೀವು ನಿಮ್ಮ ಹೆಂಡ್ರು ಎಲ್ಲ ಸಂದಾಕಿದಿರಲ್ಲ ಅಷ್ಟೇನೇ ಸಾಕು. ಅಲ್ಲಲ್ಲಿ ಮನೆ ತಗೋತೀನಿ ಅಂತಂದಲ್ಲ. ಏನ್ ಮಾಡ್ದೆ? ಮನೆ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತಾ ಇದ್ದಲ್ಲ. ಅಲ್ಲ, ಆದಷ್ಟು ಬೇಗ ಮನೆ ತಕೊಂಡ್ರೆ ನೀನು ಪ್ಯಾಟೆಗೆ ಬತ್ತೀನೋ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನೀನು ಬಂದ್ರೆ ಸಂದಾಕಿರ್ತದೆ. ಯಾಕೆ? ನಾನು ಕೂಲಿ ಮಾಡಿ ನಾಲಿ ಮಾಡಿ ಗಾರ್ಮೆಂಟ್ಸ್ಗೆ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಅವ್ರವ್ರನ್ನ ಕೈ ಕಾಲು ಹಿಡಿದ್ಬಿಟ್ಟು ನಿಮ್ಗೆ ತಂತ ನಾನು ನಮ್ಮಮ್ಮ ಹಾಕ್ತೀವಿ. ಚೆನ್ನಾಗಿ ತಿನ್ಕೊಂಡಿದ್ಬಿಡಿ. ನೋಡಿ, ನಾನು ಯಾವ ಮನೆನೂ ತಗೊಳಕಿಲ್ಲ. ಮನೆ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಆಗಲೇ ನೀವು ವಾಪಸ್ ತಗೊಬಿಟ್ಟೆ ನಾನು. ಏನು? ಅಡ್ವಾನ್ಸ್ ವಾಪಸ್ ತಗೊಬಿಟ್ಟ? ಅವು ಯಾಕೆ ತಕೊಂಡೆ? ಏನಾಯ್ತು? ಏನಾಯ್ತು ಅಂದ್ರೆ ಅಯ್ಯಪ್ಪ ಸರಿ ಇಲ್ವಂತೆ 420 ಎಂತಂದ್ರೆ ಅಂತದೇ ಮನೆ ಕೊಡಿಸ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು. ಅಯ್ಯಪ್ಪ ಬರೀ ದುಡ್ಡು ಮುಳುಗಿಸೋನಂತೆ ಸುಮಾರು ಅಂತ ಹೇಳ್ಬಿಟ್ಟು ನಾನು ಕೊಟ್ಟರೆ ಅಡ್ವಾನ್ಸ್ನ ಏನೇನೋ ಸುಳ್ಳು ಹೇಳ್ಬಿಟ್ಟು ಹಂಗೆ ವಾಪಸ್ ಇಸ್ಕೊಬಿಟ್ಟೆ. ಇದೇನ್ ಹೇಳ್ತಾ ಇದೀಯ ನೀನು? ಅವಯ್ಯ ಮೋಸ ಮಾಡ್ತಾನ? ಆಯಪ್ಪ ಯಾಕೆ ಮೋಸ ಮಾಡ್ತಾನೆ? ಅವನೇನ್ ಮೋಸ ಮಾಡಂಗ್ ಕಾಣದಿಲ್ವಲ್ಲ? ರೀ, ಎಷ್ಟೊಂದ್ ಜನಕ್ಕೆ ಮುಳುಗಿಸಿ ತೇಲ್ಸವನಂತೆ. 10 20 20 ಲಕ್ಷ 30 30 ಲಕ್ಷನೆಲ್ಲ ಮುಳುಗಿಸವನಂತೆ. ನಾನೇನೋ ಒಳ್ಳೇನು ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ದೆ. ಕೆಟ್ಟನು ಅಂತ ಗೊತ್ತಾದ್ಮೇಲೆ ನನಗೇನು ತಿಕ್ಲಿಗೆ ಹಿಡ್ದೈತಾ? ಬುಡುವತ್ತಾಗೆ ಅಂತ ಹೇಳ್ಬಿಟ್ಟು ಹೇಳ್ದಂಗೆ ಇದು ಮಾಡಕ್ಕೆ. ನೋಡಿ, ಸರಿ ಇಲ್ವಂತೆ ನಾನು ಇಸ್ಕೊಬಿಟ್ಟಿದ್ದೀನಿ ವಾಪಸ್ಸು. ಬುಟ್ಟಾಕಿ ಪದೇ 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 ಅದನ್ನೇ ಯಾಕೆ ಹೇಳ್ತೀರಾ? ಅಂದ್ರೆ ಮನೆ ಕೊಡಿಸ್ತಿದಂಗ್ ಮೋಸ ಮಾಡೋನಂತ? ಹೆಂಗ್ ಮೋಸ ಮಾಡೋನಂತೆ? ಅದೆಲ್ಲ ನಂಗೆ ಗೊತ್ತಿಲ್ಲ ರೀ. ಅದೆಲ್ಲ ನನಗೆ ಗೊತ್ತಿಲ್ಲ. ಹೆಂಗ್ ಮಾಡೋರು ಮೋಸ ಮಾಡೋನಂತೆ. ಸುಮಾರು ಜನದ್ದೆಲ್ಲ ದುಡ್ಡು ಗಿಡ್ಡು ಅದು ಇದು ಅಂತ ಹೇಳ್ಬಿಟ್ಟು ಸುಮಾರು ಜನ ಮುಳುಗಿಸ್ಬಿಟ್ಟವನಂತೆ. ಈಗ ನೋಡಿದ್ರ ಅವ್ನ ಫೋನುವೆ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬತ್ತೈತೆ. ಅದಕ್ಕೆ ನಾನು ಬುಟ್ಟಾಕದಾಗ ಸುಮ್ಮನೆ ಯಾಕೆ ಅವನ ಹತ್ರ ತಲೆನೋವು ಅಂತ ಹೇಳ್ಬಿಟ್ಟು ಸದ್ಯ ಕೊಟ್ಟರ ದುಡ್ಡೆಲ್ಲ ವಾಪಸ್ ಇಸ್ಕೊಬಿಟ್ಟೆ. ಆದ್ರೆ ನಮ್ಗೇನು ಮೋಸನೇ ಮಾಡ್ಲಿಲ್ಲಪ್ಪ. ನನಗಂತೂ ಒಂಚೂರು ಮೋಸ ಮಾಡ್ಲಿಲ್ಲ. ಒಳ್ಳೇನು ಅಂತ ನೆನೆಸಿದೆ. ಮನೆ ಕೊಡ್ಸಿದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡ್ರೇನು ಬಿಸಾಕ್ಬಿಟ್ಟು ಹೋದ್ರೇನೋಳು. ಆಶಾ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅದು ಒಂಚೂರು ಖರ್ಚಿಗೆ ಕಾಸಿರ್ಲಿಲ್ಲ. ಖರ್ಚಿಗೊಂದು ನಿಂತಾಗೆ ಹಂಗಿದ್ರು ಐತಲ್ಲ. ಈಗ ಮನೆಗೆ ನೀನು ತಗೊಂಡಿಲ್ವಲ್ಲ ನೀನು, ಅದಕ್ಕೆ 1 ಲಕ್ಷನೋ 2 ಲಕ್ಷನೋ ಕೊಡ್ತೀಯಾ? ಆ ಯಾಕೆ ಇರೋ ದುಡ್ಡೆಲ್ಲ ತಗೊಬಿಟ್ಟು ಬಂದು ನಿನಗೆ ಸುರಿತೀನಿ ಇತ್ಕೊಬಿಡು. 44 ಲಕ್ಷ ಎಲ್ಲ ಐತಲ್ಲ ತಂದ್ಬಿಟ್ಟು ಎಲ್ಲ ನಿನ್ನ ಬಾಯಿಗೆ ನೆಕ್ತೀನಿ. ನೀನು ನಿನ್ನ ಚಿಕ್ಕಂಡ್ರವಳಲ್ಲ ಇಬ್ರು ಸುಖವಾಗಿ ಸಂತೋಷವಾಗಿ ಜೀವನ ಮಾಡ್ಕೊಂಡಿರ್ರಿ. ಇಲ್ಲ ನಾನು ನಮ್ಮಮ್ಮ ಎಲ್ಲರೂ ಇಲ್ಲಿ ಒಬ್ರು ಮನೆ ಕೂಲಿ ಮಾಡ್ಕೊಂಡು ಹೋಗ್ಬಿಟ್ಟು ತಿನ್ಕೊಂಡಿರ್ತೀವಿ. ಲೇ, ನಾನೇನ್ಲೇ ಕೇಳ್ತಾ ಇದ್ದೀನಿ? ನೀನ್ ತಗೊಳ್ಳೆ ಭಿಕ್ಷೆ ಎತ್ತಾ ಇದೀನಿ ನಂಗೆ ಹೇಳ್ತಿದ್ಯಲ್ಲ. ದುಡ್ಡು ನಿಂದಾದ್ರೆ ನಂದಾದ್ರೆ ಜಾಸ್ತಿ ಬೇಡ. 1 ಲಕ್ಷ ಕೊಡು. ಖರ್ಚು ಕಾಸಿಲ್ಲ ನನಗೂನುವೆ. ಇನ್ನೂ ಅಲ್ಲಿ ಕೆಲಸ ಸಿಗೋ ಗಂಟನು ಏನೋ ಅದು ಇದು. ಈಗ ನಾನೇನಾದ್ರು ನೀನು ಬಿಟ್ಬಿಟ್ಟಿದ್ದೀನ? ನಿನ್ನೂ ಸಂದಾಕ್ ನೋಡ್ಕೋಬೇಕಲ್ಲ ನಾನು. ಎಲ್ಲ ನೋಡ್ಕೋಬೇಕು. ನೀನ್ ಯಾಕೆ ಹಿಂಗೆ ಮಾಡ್ತೀಯಾ? ಯಪ್ಪ 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 ಎಂತ ಸಂತಕ್ ನೋಡ್ಕೊತಾ ಇದ್ರ ನನ್ನ ರಾಣಿ ರಾಣಿ ತರ ನೋಡ್ಕೊತಾ ಇದ್ರಲ್ಲ. ಸೋಮ್ನು ಹೋಗಿ ಮನೆನಾಗೆ ಕ್ಯಾಮಿಗೆ ಮೇಯ್ತಿನ ನೋಡ್ಕೊ ಹೋಗಿ. ನಾನು ನೀವು ಸಂತಕ್ ನೋಡ್ಕೊಂಡಂಗಿದ್ರೆ ನನಗೆ ಗಾರ್ಮೆಂಟ್ಸ್ಗೆ ಹೋಗೋ ಗತಿ ಬಂದಿರೋದು. ಇವಳ ಅಲ್ಲ, 1 ಲಕ್ಷ ಕೊಟ್ಟಿದ್ರೆ ನೀವು ಗಂಟೋಗ್ಬಿಡದ? ನೋಡು ಹೆಂಗ್ ದೌಲತ್ತಾಗ ದುರಂಕಾರವಾಗಿ ಹೋಯ್ತಾಳೆ ಅಂತ ಹೇಳ್ಬಿಟ್ಟು. ಹೋದ್ರೆ ಹೋಗ್ಲಿ ಬಿಡು. ದೌಲತ್ತು ದುರಂಕಾರ ಶಾನೆನೇ ಅಲ್ವಾ? ಹಂಗೆ ಆಡಿಸ್ತದ ಅಷ್ಟೇನಿಯ. ಆಡ್ಲಿ ಮನೆ ಆಳಿ. ಅಲ್ಲ ಯಪ್ಪ, ಮೋಸ ಮಾಡೋನೆ ಅಂತ ಯಾಕೆ? ಮನೆ ಕೊಡ್ಸೋನೆ, ಮನೆ ರಿಜಿಸ್ಟ್ರೇಷನ್ ಮಾಡ್ಸೋನೆ, ಎಲ್ಲನೂ ಮಾಡೋನೆ. ಆದ್ರೆ ಎಲ್ಲ ಇವಳು ಸುಳ್ಳು ಹೇಳ್ತಿರ್ಬೇಕು ಇವಳು. ಇಲ್ಲ ಮನೆ ಯಾರು ತಗೋತಾರೆ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾ ಇರಬೇಕು. ಬುಟ್ಟಾಕು. ಇವಳು ದುಡ್ಡು ಕೊಡಲಿಲ್ಲ ಅಂದರೆ ಇನ್ನು ಯಾರು ಕೊಡ್ತಾರೆ ನನಗೆ ಸಾಲನ? ಈಗ ಮನೆ ಮೇಂಟೈನ್ ಮಾಡೋದು ಹೆಂಗಲ್ಲ ಎಲ್ಲನೂ. ಕರೆಂಟ್ ಬಿಲ್ಲು, ಆ ಬಿಲ್ಲು, ಈ ಬಿಲ್ಲು ಅಂತ ಎಷ್ಟು ಬರ್ತದೆ. ದಿನಸಿ ಅದು ಇದು ಅಂತ. ಏನು ಮಾಡಲಿ? ನೋಡೋಣ ಇರು. ಹೋಗಿದ್ದೆಲ್ಲ ಕೊಟ್ಲ ದುಡ್ಡನ್ನ ಕೇಳ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಲ್ಲ. ಇಡ್ರುಸ್ತಾಳೆ ಈಗಲೇನಿಯ. ಕೇಳಿದ್ರೆ ಅಕಸ್ಮಾತ್ ಹೋಗುತ್ತೆ ಬಿಟ್ಟು ಕಳಿಸ್ಬಿಟ್ಲು ಕಣಮ್ಮ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನಂಗಂತೂ. ಹೆಂಗೆ ಹೋಗುತ್ತೆ ಕಳಿಸ್ಬಿಟ್ಲು ಗೊತ್ತಾ? ಅಯ್ಯೋ ಅಮ್ಮ, ಇನ್ನೊಂದು ವಿಷಯ ಹೇಳಿದ್ಲು ಕಣಮ್ಮ. ಅದು ಅಂದರೆ ಈ ಮನೆ ಕೊಡಿಸ್ತೀನಿ ಅಂತ ಅಂದಿರೋನು ಮೋಸ ಮಾಡ್ದ, ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು. ಅದು ಏನು ಮೋಸ ಮಾಡಿದ್ನು, ಅದು ಏನು ಕತೆನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮೋಸ ಅವನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇದ್ಲು. ನಾನು ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಸುಮ್ಕೆ ನಾನು ಪಡೋಂಗನ್ನು ಬಂದ್ಬಿಟ್ಟೆ. ನಮ್ಮ ಮನೆಯೆಲ್ಲ ರಿಜಿಸ್ಟ್ರೇಷನ್ ಆಗೈತಲ್ಲ, ಮೋಸ ಗೀಸ ಏನೂ ಆಗಿರಲ್ಲ ಅಲ್ವೇನಮ್ಮ? ಹಯಾಶಿಗೆ ನಾವು ಮನೆ ತಗೊಂಡ್ರದಕ್ಕೆ ಸಹಿಸಕ್ಕಾಯ್ತಿಲ್ವಲ್ಲ. ಉರ್ಕೊಂಡು ಸಾಯ್ತಾವಳಲ್ಲ. ಇನ್ನು ಎಲ್ಲಿ ನಾವು ಎಲ್ಲನೂ ಸಂದಕ್ಕೆ ದೊಡ್ಡದಾಗೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಆಡಿಸ್ತಾ ಆಯ್ತಾವಳಗಂತೂ. ಇನ್ನೇನು ಮಾಡ್ತಾಳೆ ಅವಳಿಗೆ? ದೌಲತ್ ರಾಣಿ ಅವಳಿಗೆ ದೌಲತ್ತು. ಒಟ್ಟು ಹುರ್ಕೋಬೇಕಲ್ಲ. ನಾವು ಟೆನ್ಷನ್ ಆಗಿರ್ಬೇಕಲ್ಲ. ನಾವು ಟೆನ್ಷನ್ ಆಗಿರಲಿ ಅಂತ ಹಿಂಗೆಲ್ಲ ಮಾಡ್ತಾವಳೆ ಆ ಮನೆಯಾಳಿ. ನೀವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಕಿರಿ. ಎಷ್ಟೊಂದು ಜನರಿಗೆ ಮೋಸ ಮಾಡೋನಂತೆ. 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಅಂತ ಹೇಳ್ಬಿಟ್ಟು ಎಷ್ಟೋ ಲಕ್ಷಗಳನ್ನ ಎತ್ತಾಕ್ಬಿಟ್ಟವನಂತೆ. ಆದ್ರೆ ನಮ್ಗೇನು ಮೋಸ ಮಾಡಲಿಲ್ಲಪ್ಪ. ನಮಗೆಲ್ಲ ಒಳ್ಳೆ ಮನೆಯ ಕೊಡ್ಸವನೇ. ಆಶು ಯಾಕೋ ದುಡ್ಡು ವಾಪಸ್ ಇಸ್ಕೊಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಅವಳು ಇವಾಗ ಇಲ್ಲಿ ಎಲ್ಲೂ ಮನೆ ತಗತಾ ಇಲ್ವಂತೆ. ಒಳ್ಳೇದಾಯ್ತು ಬಿಡಿ. ಅಲ್ಲೇ ಬಿದ್ದು ಸಾಯ್ಲಿ. ನಮ್ಗೇನಾಗಬೇಕು? ನಮ್ಗೇನಾರ ಆಗಂಗಿದ್ರೆ ಹೇಳಿ, ಅವಳು ಅಲ್ಲೇ ಬಿದ್ದು ಸತ್ತೋಗ್ಲಿ ಬಿಡಿ. ನಮ್ಗೇನು ಆಗಬೇಕಾಗಿಲ್ಲ. ನೋಡಿ, ನೀವು ಅವಳ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಸದ್ಯ ಇಂಥ ಮನೆ ತಗೊಂಡಿಲ್ವಲ್ಲ ಅವಳು ಅಂತ ಖುಷಿ ಪಡಿ. ತಗೊಂಡಿದ್ರೆ ಬೇಕಾರೆ ಏನು ಅವಳು ಫೋಟೋಗಳ ಮೇಲೆ ಫೋಟೋಗಳು ತೆಗೆದು ಬಿಡೋಳು. ನಾವು ಉರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾವನ ಸುಮ್ಮನೆ ಸುಳ್ಳು ಹೇಳವ್ನೆ ಮೋಸ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಹೆಂಗೋನು ನಮ್ಮ ಹತ್ರ ಎಲ್ಲ ನಾಟಕ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಹಿಂಗೆ ಮಾಡ್ತಿರೋದು. ನೋಡು, ತಲೆನೇನಿಯ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಕಿರಿ, ಆರಾಮಾಗಿರೋಣ.
ಅಲ್ಲ ಯಾಕೆ ಹೇಳಿದ್ಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗು ಹಿಂಗು ಇದಾಯ್ತು ಅಷ್ಟೇನೆ. ಸರಿ ಬಿಡು ಇನ್ನೇನು ಮಾಡೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ. ಆ ಆ, ಯಾವಾಗ ಹೋಗಿಂದ ಕೆಲ್ಸಕ್ಕೆ ಸೇರ್ಕತ್ತೀರಾ? ಹಾಂ, ನೋಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್‌ಗಳ್ನೆಲ್ಲ ಕೇಳ್ತಾ ಇದ್ದೀನಿ. ನೋಡೋಣ ಏನಾದ್ರೂ ನಾನು ಒಂದು ಕೆಲಸಕ್ಕೆ ಸೇರ್ಕೊತೀನಿ. ರೀ, ನನ್ನ ಶಾಪಿಂಗ್ ಕರ್ಕೊಂಡೋಗಿ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟು ಮಲ್ಗೆ ಹೋಗ್ವನಂತೆ. ರೀ, ನಾಯಿ ಬೊಗಳಿದ್ರೆ ದೇವಲೋಕಕ್ಕೆ ಏನೂ ಆಗಲ್ಲ. ರೀ, ನೀವು ತಲೆನೇ ಕೆಡಿಸ್ಕೊಬಿಡಿ. ನನ್ನಂತೂ ಕರ್ಕೊಂಡೋಗಿ, ಪ್ಲೀಸ್ ಕರ್ಕೊಂಡೋಗಿ ನನ್ನ. ನಾನೂ ಬರ್ತೀನಿ. ಶಾಪಿಂಗ್ ಹೋಗ್ಬಿಟ್ಟು ಚೆನ್ನಾಗಿರೋ ಬಟ್ಟೆ ಗಿಟ್ಟೆಲ್ಲ ತಗೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಇವಾಗ ಕಾಸಿಲ್ಲ ನೋಡೋಣ ಬಿಡು. ನಾನು ಕಾಸು ಅಡ್ಜಸ್ಟ್ ಆಯ್ತದೆ ಕೊಡ್ತಾಳೆ ಅಂತ ಹೋಗಿದ್ದೆ. ಆ ಯಾಶಿ ಕೊಡಲೇ ಇಲ್ಲ. ನಿಮ್ದು ಬರೀ ಇದೇನೇನೆ ಆಯ್ತು. ಏನ್ಲ ಕಷ್ಟನೇ ಅರ್ಥ ಮಾಡ್ಕೊಳಕಿಲ್ಲ ಶಾಪಿಂಗ್ ಗೀಪಿಂಗ್ ಅಂತ ಹೇಳ್ಬಿಟ್ಟು ಸುಮ್ಕೆ ತಲೆ ತಿಂತಾಳಲ್ವೇನ್ಲ ಅವಳು. ಒಳ್ಳೆ ತಲೆನೋವಾಗೋಯ್ತು ನನಗಂತೂ. ಸರಿ ಬುಟ್ಟಾಕು, ಸುಮ್ಮನೆ ಯಾಕೆ ಅಸಕ್ಕೆಲ್ಲ ಇದು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕುಂತ್ಕತಿಯಾ? ಬುಟ್ಟಾಕು. ನೋಡು, ಅದೇನು ಅಂದರೆ ಮನೆಗೆ ಸ್ವಲ್ಪ ಸಾಮಾನು ಬೇಕು, ಅದೆಲ್ಲ ತಂದ್ಬಿಟ್ಟು ಹಾಕ್ಬಿಡು ಸರಿನಾ? ಹೋಗ್ಬಿಟ್ಟು ದಿನಸಿ ಅಂಗಡಿ ಹೋಗ್ಬಿಟ್ಟು ತಗೊಬಿಟ್ಟು ಬರೋಣ ಎಲ್ಲನೂ. ಮನೆ ಮಾಡ್ಕೊಂಡು ತಿನ್ನಕ್ಕಿಲ್ಲ, ಶಾಪಿಂಗ್ ಅಂತೆ ಶಾಪಿಂಗ್. ನೋಡು, ಅವಳ ಆಶೆ ಇನ್ನ ಕೊಡಕ್ಕಿಲ್ಲ ಕಾಸ. ನೀನು ಅವಳನ್ನು ಬಿಡ್ಬೇಡ, ಇವಳನ್ನು ಬಿಡ್ಬೇಡ, ಇಬ್ಬರಿಂದನೂ ನಿನ್ನ ಕೆಲಸ ಕಾರ್ಯ ಆಗಬೇಕು. ಅವಳ ಜೊತೆನೂ ಸಂದಕಿರು, ಇವಳ ಜೊತೆನೂ ಸಂದಕಿರು. ನಮ್ಮ ಕೆಲಸ ಕಾರ್ಯ ಆಗ ಗಂಟನೂ ಅವಳ ಹತ್ರನೂ ಎಲ್ಲ ಕಾಸೈತಿ ಇವಾಗ. ಜೊತೆಗೆ ಇನ್ನೂ 3.5 ಎಕರೆ ಜಮೀನು ಐತೆ. ಅವಳನ್ನಂತೂ ಬಿಡಕ್ಕೆ ಹೋಗ್ಬೇಡ ಕಣ ಮಗ ನೀನು. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ನೀನು ಅವಳ ಜೊತೆನೂ ಸಂದಕ್ಕೆ ಇರಬೇಕು. ನಾಟಕ ಆಡ್ಕೊಂಡು ಏನೋ ಮಾಡ್ಕೊಂಡು. ಇಲ್ಲ ಅಂದರೆ ಇವರಿಬ್ಬರಿಂದ ನಾವು ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ. ನಿನ್ನ ಹೆಸರಿನಾಗಿರೋದು ಅದೊಂದು ಬಿಟ್ರೆ ಇನ್ನು 10 ಪೈಸೆನೂ ನಿನ್ನ ಹೆಸರಿನಾಗ ಏನೂ ಇಲ್ಲ. ಸರಿ ಬಿಡಮ್ಮ, ಏನೋ ಒಂದು ಹೇಳ್ತಾನೆ ಇರ್ತೀಯ ನೀನಂತೂನುವೆ. ಮೊದಲೆಲ್ಲ ಮಾಡ್ಕೊಳ್ಳೋದು ಮಾಡ್ಕೊಬಿಟ್ಟು ಇವಾಗ ಹಂಗು ಹಿಂಗು ಅಂತ ಕುಂತ್ಕೊಂಡ್ರೆ ಏನು ತಾನೇ ಮಾಡೋಕ್ಕಾಯ್ತದೆ. ಸರಿ ಬಿಡು ಆಯಿತು. ಈ ಮಿಟುಗ್ಲಾಡಿಗೆ ಒಂದು ಗತಿ ಕಾಣಿಸ್ಬೇಕಲ್ಲ, ಏನು ಮಾಡೋದು? ಇವಳ ಹೆಸ್ರನಾಗ ಮನೆ ಇರೋ ಗಂಟನೂ ನಮಗಂತೂ 10 ಪೈಸದ ಬೆಲೆ ಕೊಡೋಕ್ಕಿಲ್ಲ. ಹೆಂಗನ ಮಾಡಿ ನನ್ನ ಹೆಸ್ರಿಗೆ ಬರಂಗೆ ಮಾಡಬೇಕಲ್ಲ ಮನೇನ. ಇಲ್ಲ ನನ್ನ ಮಗನ ಹೆಸ್ರಿಗೂ ಬೇಡ, ನನ್ನ ಮಗನ ಹೆಸ್ರಿಗೆ ಹೋಗ್ಬಿಟ್ರೆ ಇವಳಿಗೂ ಬಂದ್ಬಿಡ್ತದೆ ಹೊಟ್ಟೆ ಉರಿ. ನಂದು ಪಾಲೈತಿ ಅಂತ ಗೊತ್ತಾಳೆ. ಹೆಂಗನ ಮಾಡಿ ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕಲ್ಲ. ಇರು, ಯಾವ್ದನ್ನ ಲಾಯರ್ ತಕ್ಕ ಹೋಗ್ಬಿಟ್ಟು ನೀಟಾಗಿ ಕೇಳ್ಕೊಂಬಿಟ್ಟು ಬರ್ತೀನಿ. ಏನು ಎತ್ತ ಅಂತ ಹೇಳ್ಬಿಟ್ಟು. ಅವಾಗಾದ್ರೂ ನನ್ನ ಹೆಸ್ರಿಗೆ ಹೆಂಗೆ ಮಾಡಿಸ್ಕೋಬೇಕು ಅಂತ ಗೊತ್ತಾಯ್ತದೆ. ಪತ್ರ ಗಿತ್ರ ಎಲ್ಲ ಅಲ್ಲೇ ರೂಮಾಗಿರ್ಬೇಕಲ್ವ, ತಗೊಂಡೋಗ್ಬಿಟ್ಟು ಒಳ್ಳೆ ಲಾಯರ್ ತಕ್ಕ ತಗೊಂಡೋಗ್ಬಿಡ್ಬೇಕು. ಹೆಂಗೆ ಅಂದರೆ ಕೆಲಸ ಎಲ್ಲ ಪಟ 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 ಅಂತ ಮುಗ್ದೋಗ್ಬಿಡ್ಬೇಕು. ಬೇಕಾದ್ರೆ ಕಿಡ್ನಾಪ್ ಮಾಡ್ಕೊಂಡೋದ್ರೂ ಪರವಾಗಿಲ್ಲ, ನನ್ನ ಹೆಸ್ರಿಗೆ ಮಾಡಿಸ್ಕೊಬಿಡ್ತೀನಿ ಇರು. ಹಿಂಗೆ ಬಿಟ್ಬಿಟ್ರೆ ನಂಗೆ 4 ಪೈಸದ ಬೆಲೆ ಇರೋಕ್ಕಿಲ್ಲ. ಇಷ್ಟು ದಾರ ಮನೆ ನೀವು ಹೆಸರು ಮಾಡಿಸ್ಕೊಟ್ರು ಅತ್ತೆಯನ್ನ ಕೊನಿಕರ ಇಲ್ಲ, ಅತ್ತೆಯನ್ನ ಬೆಲೆ ಇಲ್ಲ. ಥು, ನಾಯಿ ಪುತ್ರ ಹುಡುಕ್ತೀನಿ ಫಸ್ಟು. ಏನು ಅಮ್ಮ ಮಗ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತಾರೆ? ನಂಗೇನು ಅರ್ಥನೇ ಆಯ್ತಿಲ್ವಲ್ಲ. ನನ್ನ ಹೆಸರಿನಾಗ ಆಸ್ತಿ ಇರೋದಕ್ಕೆ ಸುರಾಯ್ತು. ಇಲ್ಲ ಅಂದಿದ್ರೆ ಇವೇನು ಮಾಡ್ತಾವ್ರೋ ಏನೋ. ನಮ್ಮ ಅತ್ತೆ ಏನು ಚಂಗಂತ ಎಗ್ರಬಿಟ್ಲಲ್ಲ. ಏನು ಕೆಲಸ ಆಯಿತು ಏನೋ ನಮ್ಮ ಅತ್ತೆಗಲ್ವಾ? ಏನೋ ಪ್ಲ್ಯಾನ್ ಮಾಡ್ಕೊಂಡು ಇಬ್ರು ಏನೋ ಮಾತಾಡ್ಕೊತಾ ಇರ್ತಾರೆ. ಹುಷಾರಾಗಿರ್ಬೇಕು ಇನ್ಮೇಲೆ ಮನೆಯಾಗೆ. ದೊಡ್ಡ ಮನೆ ಬೇರೆ ನನ್ನ ಹೆಸರಿನಾಗ ಐತಲ್ಲ, ಏನೇನೋ ಪ್ಲ್ಯಾನ್ ಮಾಡ್ತಾ ಇರ್ತವೆ. ಇವ್ರ ತಾಗೆಲ್ಲನೂ ಇದು ಮಾಡ್ಕೊಳಕ್ಕಾಗಲ್ಲ. ಯಪ್ಪ ದೇವ್ರೆ, ಏನೋ ಈಗಲೂ ಮಾತಾಡ್ತಾವ್ರೆ. ಏನೋ ಕೇಳಿಸ್ತಾನೆ ಇಲ್ವಲ್ಲ ನನಗಂತೂ. ಏನೋ ಪಿಸ್ಸ 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 ಅಂತವ್ರೆಲ್ಲ ಹೋಗೋಣ ಅಂತವ್ರೆ. ಎಲ್ಲಿ ನಾನು ಹೋದ್ರೆ ಮಾತಾಡೋದೇ ನಿಲ್ಲಿಸ್ಬಿಡ್ತಾರೆ. ಈ ಮನೆಗೆಲ್ಲ ಒಂದೊಂದು CC ಕ್ಯಾಮ್ರಾಗಳನ್ನ ಹಾಕ್ಸ್ಬಿಡ್ಬೇಕು ನಾನು. ಏನು ಮಾತಾಡ್ಕೊತಾರೆ, ಎಲ್ಲಿ ಹೋಯ್ತಾರೆ, ಎಲ್ಲಿ ಬರ್ತಾರೆ ಅಂತನೋ ಗೊತ್ತಾಯ್ತದೆ.